ಪರಿಸ್ಥಿತಿ ಬಂದಂತ ಟೈಮಲ್ಲಿ ಅಮಾಯಕರ ಹತ್ತತ್ರ 30 ಮಂದಿ ಟೂರಿಸ್ಟ್ ಅನ್ನು ಕೊಂದಿದಂತ ಟೈಮಲ್ಲಿ ಅಲ್ಲಿ ಕೊಲ್ಲಂತ ಟೈಮಲ್ಲಿ ಹಿಂದೂಗಳ ಮುಸಲ್ಮಾನರ ಅಂದೇಳಿ ಅವರು ಬಟ್ಟೆ ಬಿಚ್ಚಿಸಿ ಇವತ್ತು ಈ ರೀತಿ ಮಾಡಂತ ಕೃತ್ಯಗಳೇನು ಮಾಡಿದ್ದಾರೆ ನಾನು ತೀವ್ರವಾಗಿ ಖಂಡಿಸ್ತೀನಿ. ನಮ್ಮ ಜಮ್ಮು ಕಾಶ್ಮೀರ ನಮ್ಮ ದೇಶಕ್ಕೆ ಒಂದು ಕೆರಟಿದ್ದಂತೆ. ಇವತ್ತು ಭಾರತೀಯರೆಲ್ಲರೂ ಕೂಡ ನಾನು ಒಂದು ವಿನಂತಿ ಮಾಡ್ಕೊಂತೀನಿ. ಈ ಭಾರತದಲ್ಲಿದ್ದಂತ ಜನಸಂಖ್ಯೆ ಬಹಳಷ್ಟು ದೊಡ್ಡ ಜನಸಂಖ್ಯೆ. ಈ ದೊಡ್ಡ ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ಒಂದು ಅವಕಾಶ, ಒಂದು ಕಾನೂನು ತರಬೇಕು. ಏನ್ ಕಾನೂನು ಅಂದ್ರೆ, ಕುಟುಂಬದಲ್ಲಿ 2 ಮಕ್ಕಳಿರ್ಲಿ, 4 ಮಕ್ಕಳಿರ್ಲಿ, 1 ಮಗ ಇರಲಿ, ಯಾರೇ ಇದ್ರು ಕೂಡ ಒಬ್ಬ ಮನೆಗೆ ಒಬ್ಬ ಸೈನಿಕ ಆಗಬೇಕು. ಭಾರತ ಉಳಿಬೇಕಾದ್ರೆ ಒಬ್ಬ ಮನೆಗೆ ಒಬ್ಬ ಸೈನಿಕ ಆಗಬೇಕು. ಮ್ಯಾಂಡೇಟರಿ ಮಾಡಬೇಕು. ಮನೆಯಲ್ಲಿದ್ದಂತ ಯಾವುದೇ ಜಾತಿ ವ್ಯಕ್ತಿಗಳಾದ ಭಾರತ ಅಂದ ತಕ್ಷಣ ಎಲ್ಲರೂ ಕೂಡ ಮನೆಯಲ್ಲಿ ಒಬ್ಬ ಸೋಲ್ಜರ್ ಇರಲೇಬೇಕು. ಯಾವ ರೀತಿಯಲ್ಲಿ ಇಸ್ರೇಲ್ ಅನ್ನು ನಾವು ನೋಡ್ತೀವೋ, ಬಹುಶಃ ಇಸ್ರೇಲ್ ಅನ್ನಂತ ಸಣ್ಣ ದೇಶ, ಆ ಸಣ್ಣ ದೇಶಕ್ಕೆ ಇವತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳು ಎದುರ್ತಾ ಹೋದ್ರೆ ಅವರಿದ್ದಂತ ಟೆಕ್ನಾಲಜಿ ಬಹಳಷ್ಟು ಸ್ಪೀಡ್ ಆಗಿದೆ. ಜೊತೆಲಿ ಪ್ರತಿಯೊಬ್ಬರು ಕೂಡ ಈನೆಗಳಾದಂತ ಟೈಮಲ್ಲಿ ಪ್ರತಿಯೊಬ್ಬ ಮನೆಯಿಂದ ಕೂಡ ಒಬ್ಬ ಸೋಲ್ಜರ್ ಹೊರಗಡೆ ಬರ್ತಾರೆ. ಆ ರೀತಿ ಯಾವ ರೀತಿಯಲ್ಲಿ ಇಸ್ರೇಲರು ಹೋರಾಟವನ್ನು ಮಾಡ್ತಾರೋ ಅದಕ್ಕೆ ಭಾರತದಲ್ಲಿ ಕೂಡ ಮುಂದಿನ ದಿನಗಳು ಆಗಬೇಕಾಗಿದೆ. ಪ್ರತಿಯೊಬ್ಬ ಮನೆಗೆ ಒಬ್ಬ ಸೋಲ್ಜರ್ ಕೂಡ ಆಗಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಒಬ್ಬ ಸೈನಿಕನನ್ನು ಒಬ್ಬ ಕುಟುಂಬದಲ್ಲಿ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಮಾಡೋಂಥ ಕೆಲಸ ಆಗಬೇಕಾಗಿದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ದೇಶ